ನಮಸ್ಕಾರ ವೀಕ್ಷಕರೇ, ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಬರ್ರಿ, ನಾನಿವತ್ತು ನಿಮಗೊಂದು ಅದ್ಭುತವಾದ ಗಿಡದ ಬಗ್ಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಇಲ್ಲಿ ನೀವು ನೋಡ್ಬೋದು, ಪಾಟಲ್ಲಿ ಬೆಳೆಸಿದ ಗಿಡ ಇದು. ಇದರ ಹೆಸರು ಕೇಳಿದರೆ ನಿಮಗೆ ತುಂಬ ಆಶ್ಚರ್ಯ ಆಗ್ತದೆ, ಕೆಲವರಿಗೆ ಗೊತ್ತೂ ಇರ್ಬೋದು. ಇದಕ್ಕೆ ಬಾಟ್ನಿಯಲ್ಲಿ ಬ್ರಯೋಫಿಲಮ್ ಪಿನ್ನಾಟಮ್ ಅಂತ ಹೇಳ್ತಾರೆ. ಬ್ರಯೋಫಿಲಮ್ ಜಾತಿಗೆ ಸೇರಿದ ಗಿಡ. ಮತ್ತು ಪತ್ರಚಟ್ಟ ಅಂತೂ ಕೆಲವು ಕಡೆ ಹೇಳ್ತಾರೆ. ಪತ್ರಚಟ್ಟ ಯಾಕಂದರೆ ಇದು ಪತ್ರ, ಈ ಎಲೆ ಇರುತ್ತಲ್ಲ, ಇದಕ್ಕೆ ಪತ್ರಚಟ್ಟ ಅಂತ ಹೇಳ್ತಾರೆ. ಆಮೇಲೆ ಕನ್ನಡದಲ್ಲಿ ಇದಕ್ಕೆ ರಣಕಳ್ಳಿ ಅಂತ ಹೇಳ್ತಾರೆ. ಕಳ್ಳಿ ಥರ ಇದೆ ನೋಡಿ ಎಲೆ, ಪಾಪಾಸ್ ಕಳ್ಳಿ ಆ ಥರ, ಅದಕ್ಕೆ ರಣಕಳ್ಳಿ ಅಂತ ಹೇಳ್ತಾರೆ. ಇದನ್ನು ಯಾಕೆ ಬೆಳೆಸಬೇಕು, ಹೇಗೆ ಬೆಳೆಸಬೇಕು ಅಂತ ಹೇಳ್ತೀನಿ ವೀಕ್ಷಕರೇ. ಇದೊಂದು ಅದ್ಭುತವಾದ ಅಂದರೆ ಅತ್ಯದ್ಭುತವಾದ ಗಿಡ ಇದು. ಇದನ್ನು ಪ್ರತಿಯೊಬ್ಬರೂ ಎಲ್ಲರ ಮನೆಯಲ್ಲೂ ತಮ್ಮ ಪಾಟ್ಗಳಲ್ಲಿ, ಟೆರೆಸ್ಗಳಲ್ಲಿ ಅಥವಾ ಗಾರ್ಡನ್ನಲ್ಲಿ ಬೆಳೆಸಲೇಬೇಕು. ಆದ್ದರಿಂದ ಇದಕ್ಕೆ ಮಿರಾಕಲ್ ಪ್ಲ್ಯಾಂಟ್ ಅಂತ ಹೇಳ್ತಾರೆ. ಅದು ಮಿರಾಕಲ್ ಮಾಡ್ತದೆ ನಮ್ಮ ಜೀವನದಲ್ಲಿ, ಇದಕ್ಕೆ ಮಿರಾಕಲ್ ಅಂತಾರೆ. ಮತ್ತು ಇದನ್ನು ಸುಲಭವಾಗಿ ನಾವು ಪಾಟಲ್ಲಿ ಬೆಳೆಸ್ಬೋದು. ಇದು ಲೀಫ್ ಪ್ರೊಪಗೇಷನ್. ಒಂದು ಎಲೆ ತೆಗೆದು ಈ ಥರ ಪಾಟಲ್ಲಿ ಇಷ್ಟು ನೆಟ್ಟರೆ ಸಾಕು. ಇದರ ಸುತ್ತಲೂ ಮತ್ತೆ ಸಣ್ಣ ಸಣ್ಣ ಎಲೆಗಳು ಬೆಳಿತಾವೆ. ಅದೇ ಎಲೆಗಳು ಉದುರಿ ಮತ್ತೆ ಬೆಳೀತದೆ. ಸುಮಾರು ಈ ಗಿಡ 1 ಫೀಟಿಂದ 2 ಫೀಟ್ವರೆಗೂ ಸುಮಾರು ಇಲ್ಲಿವರೆಗೂ ಬೆಳೀತದೆ. ಇದು ಇನ್ನೂ ಸಣ್ಣದಿದೆ ಈ ಗಿಡ. 2 ಫೀಟ್ನಷ್ಟು ಬೆಳೀತದೆ ಮತ್ತು ಸುಲಭವಾಗಿ ಬೆಳೀತದೆ. ಮತ್ತೇನು ಇದಕ್ಕೆ ಜಾಸ್ತಿ ಕೇರ್ ತೊಗೋಬೇಕಾಗಿಲ್ಲ. ಒಂದು ಸಣ್ಣ ಪಾಟಲ್ಲಿ ಸಹ ನಾವು ಬೆಳೆಸ್ಬೋದು. ಈ ಎಲೆಯನ್ನು ಯಾಕೆ ಸೇವಿಸಬೇಕು, ಯಾಕೆ ಪ್ರತಿಯೊಬ್ಬರ ಮನೆಯಲ್ಲೂ ಇರಬೇಕು ಅಂತ ಹೇಳಿದರೆ, ಇದಕ್ಕೆ ಅಷ್ಟು ಅದ್ಭುತವಾದ ಶಕ್ತಿ ಇದೆ. ಇದಕ್ಕೆ ಕಾಮನ್ ನೇಮ್ ಕರೆಯೋದಂತ ಹೇಳಿದರೆ ಮಿರಾಕಲ್ ಪ್ಲ್ಯಾಂಟ್ ಅಂತಾರೆ, ಮತ್ತು ಕಿಡ್ನಿ ಸ್ಟೋನ್ ಪ್ಲ್ಯಾಂಟ್ ಅಂತ ಕರೀತಾರೆ. ನಿಮಗೆ ಗೊತ್ತಿರ್ಬೋದು ಕಿಡ್ನಿ ಸ್ಟೋನ್ ಪ್ಲ್ಯಾಂಟ್. ಕಿಡ್ನಿ ಸ್ಟೋನ್ ಯಾರಿಗೆ ಆಗ್ತಾ ಇರ್ತವೆ ಅಥವಾ ಗಾಲ್ ಬ್ಲ್ಯಾಡರಲ್ಲಿ ಸ್ಟೋನ್ಸ್ಗೆ ಯಾರಿಗಾದರೂ ಸಮಸ್ಯೆ ಆಗ್ತಾ ಇದ್ದರೆ ಈ ಎಲೆಗಳನ್ನು ದಿನ ತಿಂತಾ ಬರಬೇಕು. ದಿನಕ್ಕೆ ಬೆಳಗ್ಗೆ 1-2-3 ಎಲೆ ಮತ್ತು ಸಂಜೆ 1-2-3 ಎಲೆ ತಿಂದು ನೀರು ಕುಡಿತಾ ಬರಬೇಕು. ಆದಷ್ಟು ಖಾಲಿ ಹೊಟ್ಟೆಯಲ್ಲಿ ಈ ಎಲೆಗಳನ್ನು ಸೇವಿಸಿದರೆ ಹೆಚ್ಚು ಲಾಭ. ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿಂದು ಒಂದು 4-5 ಗ್ಲಾಸ್ ನೀರು ಕುಡಿಬೇಕು, ಮತ್ತು ಸಂಜೆ ಸಹ 1-2 ಎಲೆ ತಿಂದು 4-5 ಗ್ಲಾಸ್ ನೀರು ಕುಡಿಬೇಕು. ಈ ಎಲೆ ದೇಹದೊಳಗೆ ಉಷ್ಣತೆ ಜಾಸ್ತಿ ಮಾಡೋದರಿಂದ ಆದಷ್ಟು ಈ ಎಲೆ ಸೇವಿಸುವ ಸಮಯದಲ್ಲಿ ನೀರು ಜಾಸ್ತಿ ಕುಡಿಬೇಕು, ಮತ್ತು ಆದಷ್ಟು ಎಳ್ನೀರನ್ನು ಸಹ ಸ್ವಲ್ಪ ಜಾಸ್ತಿ ತಗೋಬೇಕು. ಒಂದು 15 ದಿನ ನೀವು ಎಲೆಯನ್ನು ತಿಂತಾ ಬಂದರೆ ನಿಮ್ಮ ದೇಹದಲ್ಲಿ ಒಂದು ಮಿರಾಕಲ್ ಆಗ್ತದೆ. ಏನಾದರೂ ಸ್ಟೋನ್ ಇದ್ದರೆ, ಕಿಡ್ನಿ ಸ್ಟೋನ್ ಇದ್ದರೆ, ಅದು ಒಂದು 5 mm ವರೆಗೂ ಸ್ಟೋನ್ ಇದ್ದರೆ ಅದು ಸಣ್ಣ ಸಣ್ಣ ಪುಡಿ ಆಗ್ತದೆ. ಪುಡಿಯಾಗಿ ಮೂತ್ರದ ಮುಖಾಂತರ ಏನಾಗ್ತದೆ, ಹೊರಗಡೆ ಹೋಗ್ತದೆ. ಆದ್ದರಿಂದ ಜಾಸ್ತಿ ನೀರು ಕುಡಿಬೇಕು. ಮತ್ತು ಕೇವಲ ಒಂದೇ ದಿವಸದಲ್ಲಿ ಈ ಎಲೆ ತಿಂದು ನಮಗೆ ಕಿಡ್ನಿ ಸ್ಟೋನ್ ಹೊರಗೆ ಬರ್ತದೆ ಅಂದರೆ ರಿಸಲ್ಟ್ ಸಿಗೋದಿಲ್ಲ. ಸ್ವಲ್ಪ ದಿನ, ಒಂದು 15 ದಿನ, 1 ವಾರ, ಸ್ಟೋನ್ ಮೇಲೆ ಎಷ್ಟು ದೊಡ್ಡ ಸ್ಟೋನ್ ಇರ್ತದೆ, ತುಂಬ ಆಗಿದೆಯೋ ಅಥವಾ ಒಂದೇ ಸ್ಟೋನ್ ಇದೆಯೋ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಆದ್ದರಿಂದ ವೀಕ್ಷಕರೇ, ನೀವು ಈ ಮಿರಾಕಲ್ ಪ್ಲ್ಯಾಂಟ್, ಕಿಡ್ನಿ ಸ್ಟೋನ್ ಅಥವಾ ಪತ್ರಚಟ್ಟ, ಈ ಬ್ರಯೋಫಿಲಮ್ ಪಿನ್ನಾಟಮ್ ಗಿಡವನ್ನು ಸುಲಭವಾಗಿ ಪಾಟ್ಗಳಲ್ಲಿ ಬೆಳೆಸಿ, ನಿಮಗೇನಾದರೂ ಕಿಡ್ನಿ ಸ್ಟೋನ್ದ ತೊಂದರೆ ಇದ್ದರೆ ಈ ಎಲೆಯನ್ನು ತಿನ್ನುವುದರಿಂದ ಸುಲಭವಾಗಿ ಅತ್ಯಂತ ಸರಳ ಶೈಲಿಯಿಂದ ಆಪರೇಷನ್ ಇಲ್ಲದೆ ನೀವು ಗುಣಪಡಿಸ್ಬೋದು. ನಿಮಗೇನಾದರೂ ಸ್ಟೋನ್ ಇದ್ದು ನೀವು ಮೊದಲು ಸ್ಕ್ಯಾನ್ ಮಾಡಿಸ್ಕೊಂಡಾಗ ಒಂದು 5 mm ಸ್ಟೋನ್ ಏನಾದರೂ ಇದ್ದರೆ ಈ ಎಲೆ ತಿಂದು ಒಂದು 15-20 ದಿನಗಳ ನಂತರ ನೀವು ಮತ್ತೆ ಪುನಃ ಸ್ಕ್ಯಾನ್ ಮಾಡಿಸ್ಕೊಳ್ಳಿ. ಆವಾಗ ಕಿಡ್ನಿ ಸ್ಟೋನ್ ಮಾಯವಾಗಿರ್ತದೆ. ಅದಕ್ಕೆ ಇದನ್ನು ಮಿರಾಕಲ್ ಸ್ಟೋನ್ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ದೇಹದಲ್ಲಿ ಏನಾದರೂ ಬೇರೆ ಬೇರೆ ಗಡ್ಡೆಗಳಿದ್ದರೆ, ಬ್ಯಾಡ್ ಕೊಲೆಸ್ಟ್ರಾಲ್ ಇದ್ದರೆ, ದೇಹದಲ್ಲಿ ಏನಾದರೂ ನೋವಿದ್ದರೆ, ಎಲ್ಲ ರೋಗಗಳಿಗೂ ಇದು ಗುಣಮದ್ದು. ಆದ್ದರಿಂದ ಇದಕ್ಕೆ ಮಿರಾಕಲ್ ಪ್ಲ್ಯಾಂಟ್ ಅಂತ ಹೇಳ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ನೀವು ಮಿರಾಕಲ್ ಪ್ಲ್ಯಾಂಟನ್ನು ನಿಮ್ಮ ಪಾಟಲ್ಲಿ, ನಿಮ್ಮ ಗಾರ್ಡನ್ನಲ್ಲಿ ಬೆಳೆಸಿ ಅದರ ಲಾಭ ಪಡ್ಕೊಳ್ತೀರಿ ಅಂದ್ಕೊಂಡಿದ್ದೀನಿ. ಏನಾದರೂ ನಿಮಗೆ ಅನಿಸಿಕೆ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ನನಗೆ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.